ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಾಹುಲ್ ಗಾಂಧಿ ಬಗ್ಗೆ ಕಟೀಲ್ ವಿವಾದಾತ್ಮಕವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್, ಡ್ರಗ್ ಪೆಡ್ಲರ್ ಅಂತ ನಳಿನ್ ಕುಮಾರ್ ಕಟೀಲ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ, ಅದರಲ್ಲೂ ಈ ಬೈ ಎಲೆಕ್ಷನ್ ಹೊತ್ತಲ್ಲಿ ನೋಡಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ, ಅದು ವೈಯಕ್ತಿಕ ಮಟ್ಟಕ್ಕೂ ಕೂಡ ಇಳಿತಾ ಇದೆ. ಸತ್ಯನಾ ಸುಳ್ಳು, ಏನೋ ಒಂದು ಅಸ್ತ್ರ ಬಿಡಬೇಕು ಅಂತ ಹೇಳಿ ಈಗ ನಾಯಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಕಟೀಲ್ ವಿವಾದಾತ್ಮಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ್ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ತಿಹಾರ್ ಜೈಲಿಗೆ ಹೋಗಿದ್ರು, ಇವರೇನ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜೈಲಿಗೆ ಹೋದ್ರಾ, ಸಂಗ್ರಾಮದ ಕತೆ ಬರೆಯೋದಕ್ಕೆ ಜೈಲಿಗೆ ಹೋಗಿದ್ರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವಾಗ ನಳಿನ್ ಕುಮಾರ್ ಕಟೀಲ್ ರಾಹುಲ್ ಗಾಂಧಿ ಬಗ್ಗೆನೇ ಈ ತರದೆಲ್ಲ ಸ್ಟೇಟ್ಮೆಂಟ್ ಕೊಡೋಕ್ ಶುರು ಮಾಡಿದ್ರು, ಕಾಂಗ್ರೆಸ್ ಅವರು ಸುಮ್ಮನೆ ಇರ್ತಾರಾ? ಕಟೀಲ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಟೀಲ್ ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲದೆ ಇದ್ರೆ ಕಾಂಗ್ರೆಸ್ ಪಕ್ಷ ರಸ್ತೆಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇನ್ನು ಕಟೀಲ್ ಒಬ್ಬ ಮೆಚುರಿಟಿ ಇಲ್ಲದ ರಾಜಕಾರಣಿ, ಕಟೀಲ್ಗೆ ಮೆಂಟಲ್ ಬ್ಯಾಲೆನ್ಸ್ ಹೋಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಬಿಜೆಪಿ ವರಿಷ್ಠರು ಕಟೀಲ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಸಿದ್ದರಾಮಯ್ಯ ವ್ಯಂಗ್ಯಾಡಿದ್ದಾರೆ. ಸೋನಿಯಾ ಗಾಂಧಿ ನಾನೇ ರಾಜಕೀಯ ಒಂದು ಕಡೆಯಿಂದ ರಾಹುಲ್ ಗಾಂಧಿ ಅವರು ಸ್ವಾಮಿ, ನಿಮ್ಮ ರಾಹುಲ್ ಗಾಂಧಿ ಅವರೇನು ನಾನು ಹೇಳೋದಿಲ್ಲ, ಅವ್ರು ಕಟ್ಟಡಾದ್ರೆ ನಾನು ಹೇಳ್ತೀವಿ, ಓದಿ ಪತ್ರಿಕೆಗಳಲ್ಲಿ ಇಂಥವನ್ನ ನೀವು ಒಂದು ಪಾರ್ಟಿ ನಡೆಸಲಿಕ್ಕೆ ಹಾಕೋರು. ಕಾಂಗ್ರೆಸ್ ಪಾರ್ಟಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ The culture of BJP is being shown. This is BJP culture. The people of this country will answer to this. ಅದನ್ನೇ ಹೇಳ್ತಾರೆ, ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಹೇಳ್ತಾ ಇದ್ದಾರೆ, ಬಿಜೆಪಿ ಶುಡ್ ಅಪಾಲೈಸ್ ಇಮಿಡಿಯೇಟ್ಲಿ, ಅದರ್ವೈಸ್ ಕಾಂಗ್ರೆಸ್ ಪಾರ್ಟಿ ವಿಲ್ ಬಿ ಆನ್ ದಿ ಸ್ಟ್ರೀಟ್ಸ್ ಆಫ್ ದಿಸ್ ಕಂಟ್ರಿ. ಒಬ್ಬರು ಬೇಜವಾಬ್ದಾರಿ ಅಪ್ರಬುದ್ಧ ರಾಜಕಾರಣಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಹುಚ್ಚಿರ ಥರ ಮಾತಾಡ್ತಾರೆ. ಅವರಿಗೆ ಮೆಂಟಲ್ ಬ್ಯಾಲೆನ್ಸ್ ಹೋಗಿದೆ ಅಂತ ಅನ್ಸುತ್ತೆ. ಅವರು ನಿಮಾನ್ಸ್ ಇದೆಯಲ್ಲ, ಅಲ್ಲಿ ಸೇರ್ಕೊಳ್ಳೋದು ಒಳ್ಳೇದು. ಇಟ್ ಅಮೌಂಟ್ಸ್ ಟು ಡಿಫಮೇಷನ್. ಬೇಜವಾಬ್ದಾರಿಯಿಂದ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬಹಳ ಅಗ್ರವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ನಾನು ಬಿಜೆಪಿ ಅವರಿಗೆ ಹೇಳ್ತೀನಿ, ನಡ್ಡಾಗಿ ಹೇಳ್ತೀನಿ, ದಯವಿಟ್ಟು ಇವರನ್ನು ಆಸ್ಪತ್ರೆಗೆ ಸೇರಿಸಿ, ಇವರಿಗೆ ಪಾಪ ಮೆಂಟಲ್ ಬ್ಯಾಲೆನ್ಸ್ ಹೋಗ್ಬಿಟ್ಟಿದೆ ಅಂತ ಹೇಳ್ತೀನಿ. ಒಬ್ಬರು ಮಹಿಳೆಯರ ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾ ಇದ್ದವನಿಗೆ ಸರಿಯಾಗಿ ಗೊಸ ಕೊಟ್ಟಿದ್ದಾರೆ. ತುಮಕೂರಿನ ಗಾಂಧಿನಗರದ ವಿಶ್ವಗುರು ಸ್ಕ್ಯಾನಿಂಗ್ ನಲ್ಲಿ ಘಟನೆ ನಡೆದಿದೆ. ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಹರೀಶ್ಗೆ ಗೂಸ ಕೊಟ್ಟಿದ್ದಾರೆ. ಶೌಚಾಲಯದಲ್ಲಿ ಈತ ಕ್ಯಾಮೆರಾ ಇಟ್ಟು ವಿಡಿಯೋ ಮಾಡ್ತಾ ಇದ್ದ ಕಾಮುಕ. ಅನುಮಾನ ಬಂದಿದೆ, ಮೊಬೈಲ್ ಅನ್ನ ಚೆಕ್ ಮಾಡಿದ್ದಾರೆ ಓರ್ವ ಮಹಿಳೆ. ಆ ಟೈಮ್ ನಲ್ಲಿ ಈತ ಇಂಥದ್ದೆಲ್ಲ ಮಾಡಿರೋದು ಬಯಲಿಗೆ ಬಂದಿದೆ. ಕಾಮುಕ ಹರೀಶ್ ಮೊಬೈಲ್ ಅಲ್ಲಿ ಮಹಿಳೆಯರ ವಿಡಿಯೋ ಪತ್ತೆಯಾಗಿದೆ. ಸಾರ್ವಜನಿಕರು ಹಾಗೇನೆ ಮಹಿಳೆಯರೆಲ್ಲ ಸೇರ್ಕೊಂಡು ಆರೋಪಿಗೆ ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರ ವಶಕ್ಕೆ ಆರೋಪಿ ಹರೀಶ್ನನ್ನ ಒಪ್ಪಿಸಿದ್ದಾರೆ. ಮೊಬೈಲ್ ಪಡ್ಕೊಂಡು ಪೊಲೀಸರು ಕೂಡ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶೌಚಾಲಯದಲ್ಲಿ ಈ ತರ ವಿಡಿಯೋ ಮಾಡ್ತಾ ಇದ್ದ ಕ್ಯಾಮೆರಾ ಇಟ್ಬಿಟ್ಟು ಈ ಕಾಮುಕ ಹರೀಶ್ ಅನ್ನೋದು ಗೊತ್ತಾಗಿದೆ. ಅಲ್ಲಿ ಅನುಮಾನ ಬಂದಿದೆ. ಸೊ ಆ ಟೈಮ್ನಲ್ಲಿ ಆತನ ಹತ್ರ ಮೊಬೈಲ್ ಇಸ್ಕೊಂಡಿದ್ದಾರೆ. ಅಲ್ಲಿದ್ದಂಥ ಒಬ್ಬ ಮಹಿಳೆ ನೋಡಿದಾಗ ಇಂಥದ್ದೇ ಎಲ್ಲ ವಿಡಿಯೋ ಆತ ಕ್ಯಾಪ್ಚರ್ ಮಾಡಿರೋದು ಅವ್ರ ಗಮನಕ್ಕೆ ಬಂದಿದೆ. ತಕ್ಷಣಕ್ಕೆ ಅಲ್ಲಿ ಸುತ್ತಮುತ್ತ ಇದ್ದಂಥ ಸಾರ್ವಜನಿಕರಿಗೆ ಅವ್ರು ತಿಳಿಸಿದ್ದಾರೆ. ಹಾಗಾಗಿ ಮಹಿಳೆಯರು ಮತ್ತು ಸಾರ್ವಜನಿಕರಿಗೆ ಹಿಡಿದು ಸರಿ ಗೂಸ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪೊಲೀಸರ ವಶದಲ್ಲಿ ಆರೋಪಿ ಇದ್ದಾನೆ.
ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತ ರವಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಅವರೇ, ಇದು ಹೆಂಗ್ ವಿಚಾರ ಗೊತ್ತಾಗಿದ್ದು ಈತ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ತಿದ್ದ ಅಂತ? ಮೇಡಮ್ ಆಕ್ಚುಲಿ ಇಲ್ಲಿ ನಾವು ಸ್ಕ್ಯಾನಿಂಗ್ ಹೋಗಿದ್ದು ಅಲ್ಲಿಗೆ. ಹಾ, ಆವಾಗ ಫಸ್ಟ್ ಏನಂದ್ರೆ ಒಬ್ರು ಒಂದು 3-4 ಜನ ಲೇಡೀಸು ನಾರ್ಮಲ್ ಆಗಿ ಅವರು ಸ್ಕ್ಯಾನಿಂಗ್ ಹೋಗಿನ ಮುಂಚೆ ತುಂಬಾ ನೀರು ಕುಡಿದಿರ್ತಾರೆ. ಹೌದು. ಆಮೇಲೆ ನೀರು ಸ್ಕ್ಯಾನಿಂಗ್ ಆದ್ಮೇಲೆ ಅವರು ಇದಕ್ಕೆ ಫ್ರೆಶ್ ಹೋಗ್ತಾರೆ. ಹೌದೌದು. ಆವಾಗ ಈ ಹುಡ್ಗ ಹೋದವ್ರಿಗೆಲ್ಲ ನೀರ್ ಹಾಕ್ಬಿಡಿ, ಹಂಗೆ ಬನ್ನಿ ನಾನ್ ಹಾಕ್ತೀನಿ ಅಂತ ಕರೀತಿಲ್ಲ. ಓಕೆ. ಅಲ್ಲ, ಆತ ಸ್ಕ್ಯಾನಿಂಗ್ ಸೆಂಟರ್ ಕೆಲಸ ಮಾಡೋನಾ ಹರೀಶ್ ಅನ್ನೋ? ಹೌದೌದು, ಅವ್ನ್ ಕೆಲಸ ಮಾಡೋನು. ಆಕ್ಚುಲಿ ಅವ್ನ್ ಡ್ರೈವರ್ ಮತ್ತೆ ಅಲ್ಲಿ ಕ್ಲೀನರ್ ಅಂತೆ. ಓಕೆ. ಹಾ, ಅವನಲ್ಲಿ ನೀರ್ ಹಾಕ್ತೀನಿ ಅಂತ ಹೇಳೋದು ಬರೋದು ಮಾಡ್ತಿದ್ದ. ಆಮೇಲೆ ಮತ್ತೆ ಒಬ್ರು ಲೇಡೀಸ್ ಹೋದಾಗ ಅವ್ರು ಗಮನಿಸಿದಾರ ಅಲ್ಲಿ ಮೊಬೈಲ್ ಕೆಳಗಡೆ ಬಿದ್ದಿರೋದು ಅಲ್ಲಿ ಅದೇ ಕಬೋರ್ಡ್ ಹತ್ರ. ಆವಾಗ ಅದು ಮೊಬೈಲ್ ಇದು ಯಾರ್ದು ಅಂತ ಅಂದ್ಬಿಟ್ಟು ಹೊರಗಡೆ ತಗೊಂಡ್ಬಂದಾಗ ಇವನ್ ಬಂದಿದ್ದಾನೆ. ಅವಾಗ ಅವ್ರ ಡೌಟ್ ಬಂದಿದ ತಕ್ಷಣ ಅದನ್ನ ಮೊಬೈಲ್ ಗ್ಯಾಲರಿ ಎಲ್ಲ ಓಪನ್ ಮಾಡಿ ನೋಡಿದ ತಕ್ಷಣ ಅವಾಗ ಅವ್ರಿಗೆ ಗೊತ್ತಾಗಿದೆ ಈ ತರ ಹಿಂಗೆ ಅನ್ಬಿಟ್ಟು. ಅವಾಗ ಅವ್ರು ಇಮಿಡಿಯೇಟ್ ಪೊಲೀಸ್ ಎಲ್ಲ ಫೋನ್ ಮಾಡಿ, ಬಟ್ ಅದೇ ಅವ್ನು ಅಲ್ಲಿ ಒಂದು ವರ್ಷದಿಂದ ಇದಾನಂತೆ ಮೇಡಮ್, ಕೆಲಸ ಮಾಡ್ತಿದ್ದಂತೆ. ಈ ತರ ಇನ್ನು ಎಷ್ಟು ಮಾಡಿದಾನೋ ಹೇಳ್ತದೇನೋ. ಅಲ್ಲ, ಇದೇ ಫಸ್ಟ್ ಟೈಮ್ ಅಂತ ಈ ತರ ಡೌಟ್ ಬಂದಿದ್ದು ಹಂಗಾರೆ? ಹೌದೌದು, ಇದೇ ಫಸ್ಟ್ ಟೈಮ್. ಬಟ್ ಇವನ್ ಆಟಿಟ್ಯೂಡ್ ಹಂಗೆ ಇತ್ತು ಅಂತ ಹೇಳ್ತಾರೆ ಅವ್ರ ಮ್ಯಾನೇಜ್ಮೆಂಟ್ ಅವರೆಲ್ಲ. ಅವ್ರ ಕೈ ಮುಗಿತಾರೆ, ಸಾರಿ ತಪ್ಪಾಯ್ತು ಅಂತ, ನಾವೇನ್ ಮಾಡಕ್ಕಾಗ್ತದೆ ಗೊತ್ತಿಲ್ಲ ಅಂತಾರೆ. ಅಲ್ಲ, ಪುಣ್ಯಕ್ಕೆ ಅದು ವೈರಲ್ ಆಗದೆ ಇದ್ರೆ ಸಾಕಷ್ಟೇನೆ ನಾವೆಲ್ಲ ಅನ್ಕೋತಾರೆ. ಕರೆಕ್ಟ್, ನೀವು ಹೇಳ್ದಂಗೆ ಅದೆಲ್ಲ ಪರ್ಸನಲ್ ಡೀಟೇಲ್ಸ್ ಅದೆಲ್ಲ ಈ ತರ ವೈರಲ್ ಆದ್ರೆ ಕಷ್ಟ ಆಗುತ್ತೆ. ನೋಡೋಣ, ಈಗ ಪೊಲೀಸರೆಲ್ಲ ವಶಪಡಿಸ್ಕೊಂಡು ಅದನ್ನ ಡಿಲೀಟ್ ಮಾಡಿದ್ರೆ ಒಳ್ಳೇದು ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡಕ್ಕೆ ಕಂಟಕ ಎದುರಾಗಿದೆ. ಕುಸಿಯುವಂತ ಭೀತಿಯಲ್ಲಿದೆ ಕೆಎಚ್ಪಿ ಅಪಾರ್ಟ್ಮೆಂಟ್. ಶಿಥಿಲಗೊಂಡ ಅಪಾರ್ಟ್ಮೆಂಟ್ ತೆರವಿಗೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಬೆಂಗಳೂರಲ್ಲಿ ದಿನ ಕಳೆದಂತೆ ಈಗ ದೊಡ್ಡ ಸಮಸ್ಯೆ ಕಾಡ್ತಿರೋದು ಈ ಕಟ್ಟಡಗಳು, ಅಪಾರ್ಟ್ಮೆಂಟ್ ಕುಸಿತಾ ಇದೆ. ಕೆಲವು ಕುಸಿಯುವಂತ ಭೀತಿಯಲ್ಲಿದೆ. ಬಿಬಿಎಂಪಿ ಒಂದಿಷ್ಟು ಮಾರ್ಕ್ ಮಾಡಿ ಇಟ್ಟಿದೆ. ಈಗ ಅದನ್ನ ಯಾವ ತರ ತೆರವುಗೊಳಿಸ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾರೆ, ಇದೀಗ ಬಿಬಿಎಂಪಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್. ಈಗ ಅಪಾರ್ಟ್ಮೆಂಟ್ ನಲ್ಲಿ 27 ಕುಟುಂಬಗಳು ವಾಸ ಮಾಡ್ಕೊಂಡಿದೆ. ಹಲ್ಸೂರಿನಲ್ಲಿರುವಂತಹ ಕೆಎಚ್ಪಿ ಅಪಾರ್ಟ್ಮೆಂಟ್ ನಲ್ಲಿ ಸದ್ಯಕ್ಕೆ ಈ ಪರಿಸ್ಥಿತಿ ಇರೋದು. ಕೂಡಲೇ ಸ್ಥಳಾಂತರಕ್ಕೆ ಕೆಎಚ್ಪಿಗೆ ಈಗ ಬಿಬಿಎಂಪಿ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿ ಯಾರು ಇರೋದು ಬೇಡ, 27 ಕುಟುಂಬಗಳೇನು ವಾಸ ಮಾಡ್ಕೊಂಡಿದೆ ಅವ್ರನ್ನೆಲ್ಲ ಬೇರೆ ಕಡೆಗೆ ಈಗ ಸ್ಥಳಾಂತರ ಮಾಡಬೇಕು ಅಂತ ನೋಟಿಸ್ ಇಶ್ಯೂ ಆಗಿದೆ. ಆ ನೋಟಿಸ್ ಪ್ರತಿಯನ್ನು ಕೂಡ ತೋರಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಕಡೆ ಆ ಕೆಎಚ್ಪಿ ಅಪಾರ್ಟ್ಮೆಂಟ್ ನ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ. ಸೊ ಈ ಕಂಟಿನ್ಯೂಸ್ ಆಗಿ ಬೇರೆ ಮಳೆ ಬರ್ತಿರೋದ್ರಿಂದ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಸಿಲಿಕಾನ್ ಸಿಟಿಯಲ್ಲಂತೂ ಇಂತಹ ಕಟ್ಟಡಗಳು, ಶಿಥಿಲಗೊಂಡಿರುವಂತ ಕಟ್ಟಡಗಳು ಈಗ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಯಾವ ಟೈಮ್ನಲ್ಲಿ ಎಲ್ಲಿ ಇಂತಹ ಬಿಲ್ಡಿಂಗ್ಗಳು ಬೀಳ್ತಾವೆ ಅಂತ ಊಹೆ ಕೂಡ ಮಾಡಕ್ ಆಗಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಆಲ್ರೆಡಿ ಈಗ 27 ಕುಟುಂಬಗಳು ಈ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಅವ್ರನ್ನ ಸ್ಥಳಾಂತರ ಮಾಡಿ ಅಂತ ಬಿಬಿಎಂಪಿ ನೋಟಿಸ್ ಇಶ್ಯೂ ಮಾಡಿದೆ. ವೆಲ್ಕಮ್ ಬ್ಯಾಕ್. ಈ ಬಾರಿ ವಿಶಿಷ್ಟವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸರ್ಕಾರ ಮುಂದಾಗಿದೆ. ಮಾತಾಡ್ ಕನ್ನಡ ಎಂಬ ಅಭಿಯಾನಕ್ಕೆ ಇದೇ 24ರಂದು ಚಾಲನೆಯನ್ನು ನೀಡಲಾಗುತ್ತೆ. ಬೆಂಗಳೂರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್ ಈ ವಿಷಯವನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಎಲ್ಲಾ ವಾರ್ಡ್ಗಳು, ವಿಶ್ವವಿದ್ಯಾಲಯ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ನಾಟಕ, ನೃತ್ಯ ಕಾರ್ಯಕ್ರಮ, ಇನ್ನು ಲಕ್ಷ ಕಂಠಗಳಲ್ಲಿ ಕನ್ನಡ ಗಾಯನ ಮಾಡಲು ನಿರ್ಧರಿಸಲಾಗಿದೆ. 18 ಹೊರ ರಾಜ್ಯಗಳಲ್ಲಿ, 14 ಹೊರ ದೇಶಗಳಲ್ಲಿ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಲಂಡನ್ ಬಸವಣ್ಣನ ಪ್ರತಿಮೆ ಮುಂದೆಯೂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ಅಂತ ಸುನಿಲ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಈ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ, ಉತ್ಸಾಹದಿಂದ ನಡೆಯಬೇಕು ಅನ್ನುವಂಥ ಹಿನ್ನೆಲೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ 1 ವಾರದ ಕಾಲದ ಒಂದು ವಿಶೇಷವಾದಂತಹ ಅಭಿಯಾನವನ್ನ ರಾಜ್ಯೋತ್ಸವದ ನಿಮಿತ್ತವಾಗಿ ನಾವು ಮಾಡ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವವನ್ನ ಪ್ರತಿ ವರ್ಷ ಅತ್ಯಂತ ಸಂಭ್ರಮದಿಂದನೇ ನಾವು ಮಾಡಿದ್ವಿ. ಆದ್ರೆ ಒಂದು ದಿನಕ್ಕೆ ಇದು ಈ ಸಂಭ್ರಮ ಉತ್ಸಾಹ ಆಗಬಾರದು ಅನ್ನೋ ಕಾರಣಕ್ಕೆ ಕನ್ನಡಕ್ಕಾಗಿ ನಾವು ಕನ್ನಡ ರಾಜ್ಯೋತ್ಸವ ಅಭಿಯಾನ ಅನ್ನುವಂತ ಶೀರ್ಷಿಕೆಯನ್ನ ಇಟ್ಟುಕೊಂಡು ಮಾತಾಡ್ ಕನ್ನಡ ಅನ್ನುವಂತಹ ವಿನಂತಿಯನ್ನ ಇಡೀ ರಾಜ್ಯದ ಜನರಿಗೆ ಮೂಲೆ ಮೂಲೆಗಳ ಅಲ್ಲಿ ಇರುವಂತಹ ಜನರ ನಡುವೆ ನಾವು ವಿನಂತಿಯನ್ನ ಮಾಡ್ತಾ
6 ರೀತಿಯಾದಂತಹ ಅಭಿಯಾನವನ್ನ ಈ 1 ವಾರಗಳ ಕಾಲದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಕ್ಟೋಬರ್ 24ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ಕನ್ನಡಕ್ಕಾಗಿ ನಾವು ಮಾತಾಡ್ ಕನ್ನಡ ಅಭಿಯಾನ ರಾಜ್ಯಾದ್ಯಂತ 1 ವಾರಗಳ ಕಾಲ 24ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ನಡೆಯುತ್ತೆ. ನಾಟಕ, ಸಂಗೀತ, ನೃತ್ಯವನ್ನ ಆಯೋಜನೆ ಮಾಡುವಂತ ದೊಡ್ಡ ಕಾರ್ಯಕ್ರಮಗಳು 1 ವಾರಗಳ ಕಾಲ ನಡೆಯುತ್ತೆ. 24ನೇ ತಾರೀಕು ನಾವು ಇದಕ್ಕೆ ಚಾಲನೆಯನ್ನು ಕೊಡ್ತೇವೆ. ಬೆಂಗಳೂರಿನ ಮಾದಾವರದ ಗಂಗೊಂಡನಹಳ್ಳಿಯಲ್ಲಿ ಮಳೆಯ ಅವಾಂತರಕ್ಕೆ ರಸ್ತೆ ಸಂಪರ್ಕವೇ ಕಡಿದು ಹೋಗಿದೆ. ಇದಕ್ಕೂ ಮುನ್ನ ಇಲ್ಲಿ ಕೆರೆ ಇದ್ದು ಈಗ ಅಕ್ರಮವಾಗಿ ಮುಚ್ಚಲಾಗ್ತಾ ಇದೆ. ಪ್ರತಿದಿನ 2 ರಿಂದ 3 ಲೋಡ್ ವೇಸ್ಟೇಜ್ ತಂದು ಸುರಿಯಲಾಗ್ತಾ ಇದೆ. ಹೀಗಾಗಿ ಮಳೆಯ ನೀರು ಹರಿಯೋಕೆ ಜಾಗ ಇಲ್ಲ. ಪರಿಣಾಮ ರಸ್ತೆಯಲ್ಲೇ ನೀರು ನಿಂತು ನಾಗರಿಕರು ಪರದಾಡುವಂತ ಪರಿಸ್ಥಿತಿ ಇದೆ. ಅಲ್ಲಿನ ಸ್ಥಳೀಯರು ಎಷ್ಟೇ ದೂರು ನೀಡಿದ್ರು ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ತಾ ಇಲ್ಲ. ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಜನಪ್ರತಿನಿಧಿಗಳಿಗೆ ಅಲ್ಲಿನ ಸ್ಥಳೀಯರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಮಕ್ಕಳ ಕೊರೋನಾ ಲಸಿಕೆಯ ತಯಾರಿಗಾಗಿ ಜಬಲ್ಪುರ್ ಸುದ್ದಿಯಲ್ಲಿದೆ. ಇಲ್ಲಿ ಮಕ್ಕಳ ಲಸಿಕೆಗೆ ಅಂತಾನೆ ದೇಶದಲ್ಲೇ ಮೊದಲ ಬಾರಿಗೆ ಲಸಿಕಾ ಕೇಂದ್ರವನ್ನ ತೆರೆಯಲಾಗಿದೆ. ಇಲ್ಲಿ ಮಕ್ಕಳ ಜೊತೆ ಪೋಷಕರಿಗೂ ಹಲವಾರು ಸೌಲಭ್ಯಗಳು ಲಭ್ಯವಿವೆ. ಕೊರೋನಾ ವಿರುದ್ಧ ಅಂತಿಮ ದಾಳಿಗೆ ದೇಶ ಸಿದ್ಧ. ಮಕ್ಕಳಿಗೆ ಲಸಿಕೆ ಹಾಕಲು ಮೊದಲ ಕೇಂದ್ರ ರೆಡಿ. ಈಗ ಮಕ್ಕಳ ಸರದಿ. ಲಸಿಕೆಯ ಸಿದ್ಧತೆಗಳು ಆರಂಭ. ಲಸಿಕೆ ಸಂಜೀವಿನಿ. ನೀವು ಹಾಕಿಸಿದ್ದೀರಾ? ಹೌದು, ಸಿದ್ಧತೆಗಳು ಭರದಿಂದ ಸಾಗಿವೆ. ದೇಶದಾದ್ಯಂತ ಇದೀಗ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಈಗ ಮಕ್ಕಳ ಲಸಿಕೆಯನ್ನ ಹಾಕ್ಲಿಕ್ಕೂ ಕೂಡ ಸಿದ್ಧತೆ ಆರಂಭವಾಗಿದೆ. ಜಬಲ್ಪುರ ಇದಕ್ಕಾಗಿ ಪ್ರಾರಂಭಿಸಿದ ಸಿದ್ಧತೆಗಳಲ್ಲಿ ಮುಂಚೂಣಿಯಲ್ಲಿದೆ. ಅಲ್ಲಿ ಮಕ್ಕಳ ಲಸಿಕೆಗಾಗಿ ಮಕ್ಕಳ ಲಸಿಕಾ ಕೇಂದ್ರವನ್ನ ಸ್ಥಾಪಿಸಲಾಗಿದೆ. भले ही अभी वैक्सीनेशन सेंटर कहीं ना खोले हों, लेकिन जबलपुर स्मार्ट सिटी ने दरअसल एक सुसज्जित वैक्सीनेशन सेंटर किड्स के लिए तैयार कर दिया है, जो देश का पहला वैक्सीनेशन सेंटर कहा जा रहा है. ಇದು ಮಕ್ಕಳಿಗಾಗಿ ವಿಶೇಷವಾಗಿ ನಿರ್ಮಿಸಲಾಗಿರುವಂತ ದೇಶದ ಮೊದಲ ಕೊರೋನಾ ಲಸಿಕಾ ಕೇಂದ್ರವಾಗಿದೆ. ಈ ಸಾಧನೆಗಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಟ್ವೀಟ್ ಅನ್ನು ಮಾಡಿ ಸ್ಮಾರ್ಟ್ ಸಿಟಿ ನಗರ ನಿಗಮ ಮತ್ತು ಇದನ್ನ ನಿರ್ಮಿಸಿದ ಎಲ್ಲಾ ತಂಡಕ್ಕೂ अभिनंदनेಗಳನ್ನ ಸಲ್ಲಿಸಿದ್ರು. वैक्सीनेट करने के लिए भी एक विशेष अभियान चलाया जाएगा, लेकिन तैयारियां जोरों पर है और पहले ही प्राथमिक तौर पे ही वैक्सीनेशन सेंटर जो है वो बनकर तैयार है, जिसे खुद सूबे के मुखिया ने सराहा है. ಮಕ್ಕಳ ಲಸಿಕೆ ಕೇಂದ್ರದಲ್ಲಿ ಯಾವ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಅನ್ನೋದನ್ನ ನೋಡೋಣ. काफी कुछ खासियत है यहाँ पर. बच्चों के लिए झूले हैं, माताओं के लिए आंचल कक्ष है, डायपर वेंडिंग मशीन, सैनिटरी पैड मशीन, वेटिंग एरिया और अभिभावकों के लिए सिटिंग स्पेस भी है. डॉक्टर्स टेबल, चैम्बर्स, इन तमाम सुविधाओं से इसे सुसज्जित कर दिया गया है. ಮಕ್ಕಳಿಗೂ ಕೊರೋನಾ ಲಸಿಕೆ ಸಿದ್ಧವಾಗಿದೆ. ಈಗ ಡಿಸಿಜಿಐ ಅನುಮೋದನೆಯ ನಿರೀಕ್ಷೆಯಲ್ಲಿದೆ ಸರ್ಕಾರ. ಅನುಮೋದನೆಯ ನಂತರ ಮಕ್ಕಳ ಲಸಿಕೆ ಪ್ರಾರಂಭವಾಗಲಿದೆ. ಆದರೆ ಈಗಾಗಲೇ ಜಬಲ್ಪುರದ ಮನ್ಮೋಹನ್ ನಗರ್ನಲ್ಲಿ ನಿರ್ಮಾಣವಾಗಿರುವಂತ ಮಕ್ಕಳ ಲಸಿಕಾ ಕೇಂದ್ರ ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ವೆಲ್ಕಮ್ ಬ್ಯಾಕ್. ಅಕ್ಟೋಬರ್ 25ರಿಂದ 1 ರಿಂದ 5ನೇ ತರಗತಿ ಆರಂಭ ಆಗ್ತಾ ಇದೆ. ನಗರ ಪ್ರದೇಶದಲ್ಲಿ ಶಾಲೆ ಆರಂಭಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ವಿರೋಧವನ್ನು ವ್ಯಕ್ತಪಡಿಸಿರುವುದು ಪೋಷಕರ ಸಮಿತಿ. ಚಿಕ್ಕ ಮಕ್ಕಳು ಮಾಸ್ಕ್ ಹಾಕೋದಕ್ಕೆ ಸಾಧ್ಯನಾ? ಅಂತರ ಕಾಯ್ದುಕೊಳ್ಳೋದಕ್ಕೆ ಆಗುತ್ತಾ? ಮಕ್ಕಳು ಮಾರ್ಗಸೂಚಿ ಪಾಲನೆ ಮಾಡೋದು ಕಷ್ಟ ಅನ್ನೋದು ಇವ್ರ ವಾದ. ಮಕ್ಕಳಿಗೂ ಲಸಿಕೆ ಕೊಡಿ, ಆಮೇಲೆ ನಾವು ಶಾಲೆಗೆ ಕಳಿಸ್ತೀವಿ ಅಂತ ನಗರ ಪ್ರದೇಶದ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಈಗಲೇ ಪ್ರಾಥಮಿಕ ಶಾಲೆ ಆರಂಭ ಬೇಡ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಿ ಕೋವಿಡ್ ಇರೋದಿಲ್ಲ ಮತ್ತು ಎಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ ಅಂತ ಕಡೆ ಶಾಲೆಗಳನ್ನು ತೆರೆಯೋದು ಬಹಳ ಉತ್ತಮ ಅಂತ ಪೋಷಕರ ಅಭಿಪ್ರಾಯ. ಮತ್ತು ಇನ್ನೂ ಸಹ ಬಹಳಷ್ಟು ಪೋಷಕರಲ್ಲಿ ಈ ಕೊರೋನಾದ ಭಯ ಇರೋದ್ರಿಂದ ಈ ಆನ್ಲೈನ್ ತರಗತಿಯನ್ನು ಸಹ ಮುಂದುವರಿಸಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡನ್ನೂ ಆಪ್ಷನ್ ಅನ್ನು ಕೊಟ್ಟು ಪೋಷಕರಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಸ್ವತಂತ್ರವನ್ನು ಕೊಡಬೇಕಾಗತ್ತೆ. ಬಹಳಷ್ಟು ಖಾಸಗಿಗಳು ಸರ್ಕಾರದ ಆದೇಶಗಳನ್ನು ಧಿಕ್ಕರಿಸಿ ತಮ್ಮದೇ ಆದ ಒಂದು ನಡೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ದಯವಿಟ್ಟು ಅಂತಹ ಶಾಲೆಗಳನ್ನ ನಿಯಂತ್ರಿಸಲು ಒಂದು ಕಮಿಟಿಯನ್ನು ಮಾಡಿ ಅವರು ರೆಗ್ಯುಲರ್ ಆಗಿ ಒಂದು 3 ದಿನಕ್ಕೊಂದ್ಸತಿ ಅಥವಾ ವಾರಕ್ಕೊಂದ್ಸತಿ ಆ ಶಾಲೆಗಳಿಗೆ ಭೇಟಿ ಕೊಟ್ಟು ಕೋವಿಡ್ ಗೈಡ್ಲೈನ್ಗಳನ್ನು ಪಾಲಿಸ್ತಾ ಇದ್ದಾರಾ ಮತ್ತು ಸರ್ಕಾರದ ಆದೇಶಗಳನ್ನ ಪಾಲಿಸ್ತಿದ್ದಾರಾ ಅಂತ ದಯವಿಟ್ಟು ಅದನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡೋದು ಅತಿ ಜರೂರಾಗಿರ್ತದೆ. ಅದನ್ನೆಲ್ಲ ಬಿಟ್ಟು
ಒಬ್ಬ ಮನುಷ್ಯ ನಾವು ನಾವೇ ಅರ್ಧ ಗಂಟೆ ಮಾಸ್ಕ್ ಹಾಕೊಂಡು ಕೂತ್ಕೊಂಡ್ರೆ ಒಂದು ಕಾರ್ ಒಳಗಡೆನೋ ಅಥವಾ ಒಂದು ರೂಮಲ್ಲೇ ಕೂತ್ಕೊಂಡ್ರೆ ನಮ್ಗೆ ಉಸಿರಾಡೋಕೆ ಕಷ್ಟ ಆಗ್ತದೆ. ಇಂಥ ಒಂದು ಟೈಮ್ನಲ್ಲಿ ನಾವು ಮಕ್ಕಳಿಗೆ ಇಡೀ ದಿನ ಶಾಲೆಗೆ ಮಾಸ್ಕ್ ಹಾಕಿ ಕಳ್ಸೋಕ್ಕಾಗ್ತದ? ನನ್ನ ಪ್ರಶ್ನೆ. ಅವ್ರಿಗೆ ಉಸಿರಾಡೋಕೆ ಕಷ್ಟ ಆಗಲ್ವಾ? ಹಾಗೆ ಯಾವುದೋ ಮುನ್ನೆಚ್ಚರಿಕೆ ಕ್ರಮನ ನೀವು ತೊಗೊಂಡಿದ್ದೀರಿ, ಯಾವುದೋ ಒಂದು ಅವ್ರಿಗೊಂದು ಲಸಿಕೆ ಕಂಡುಹಿಡಿದಿದ್ದೀರಾ, ಅದನ್ನು ತೋರಿಸಿ ನಮಗೆ ಸಾರ್ವಜನಿಕರಿಗೆ ಹೇಳಿ ಅಟ್ಲೀಸ್ಟ್ ಲಸಿಕೆಯನ್ನು ಕೊಡಿ, ಒಂದು ಸುರಕ್ಷತೆಯನ್ನು ಕೊಡಿ ನಮ್ಮ ಮಕ್ಕಳಿಗೆ. ಲಸಿಕೆ ಹಾಕಿ ನಂತರ ಶಾಲೆ ಓಪನ್ ಮಾಡಿ. ಯಾಕೆಂದರೆ 1ನೇ ತರಗತಿ. ಹಾಸನದಲ್ಲಿ ಪೊಲೀಸ್ ಸಿಬ್ಬಂದಿ ಸಮವಸ್ತ್ರ ಧರಿಸಿಯೇ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಪೊಲೀಸರು ಕುಡಿದು ಪಾರ್ಟಿ ಮಾಡ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಹಾಸನದ ಲಕ್ಷ್ಮೀಪುರಂ ಬಡಾವಣೆಯ ಖಾಸಗಿ ಬಾರ್ ಒಂದರಲ್ಲಿ ಪೊಲೀಸರು ಡ್ಯೂಟಿಯಲ್ಲಿ ಇದ್ದಾಗಲೇ ಕುಡಿದು ಟೈಟ್ ಆಗಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬ ಪೊಲೀಸರ ಪಾರ್ಟಿ ವಿಡಿಯೋ ಮಾಡಿದ್ದಾನೆ. ಇನ್ನು ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಪೆನ್ಷನ್ ಮೊಹಲಾ ಠಾಣೆಯ ಎಎಸ್ಐ ರಂಗಸ್ವಾಮಿ ಹಾಗೂ ಪೇದೆ ರಾಮೇಗೌಡ ಅಮಾನತುಗೊಳಿಸಿ ಎಸ್ಪಿ ಆದೇಶವನ್ನು ಹೊರಡಿಸಿದ್ದಾರೆ. ಏನಿಲ್ಲ, ಸುಮ್ಮನೆ ಕೇಳಕ್ ಬಂದೆ. ವಿಡಿಯೋ ಮಾಡ್ತಿಲ್ಲ, ಇಲ್ಲ ವಿಡಿಯೋ ಮಾಡ ನಾವೇ ಸುಮ್ಮನೆ ಇಟ್ಕೊಂಡಿರೋದು. ಅಲ್ಲ, ಜನಸಾಮಾನ್ಯರಿಗೆ ಸುಮ್ಮನೆ ತೊಂದರೆ ಕೊಡ್ತಿರಲ್ಲ. ಇಲ್ಲಿ ನೋಡಿ, ವಾಕಿ ಟಾಕಿ ಇದೆ, ಯೂನಿಫಾರ್ಮ್ ಇದೆ. ನಿಮ್ಮ ಹೆಸರೇನು? ರಾಮೇಗೌಡರು. ನಿಮ್ಮ ಹೆಸರೇನು ಸರ್? ಅಲ್ಲ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತೀರಾ? ಟ್ರಾಫಿಕ್ ರೋಡಲ್ಲಿ ಇಟ್ಕೊಂಡು ನೀವು ಹಾಸನ್ ಪೊಲೀಸ್ ಆಗಿ ಇಟ್ಕೊಂಡು ಈ ತರ ಮಾಡೋದು ಸರಿನಾ ಸರ್? ಇದು ತಪ್ಪು ಅನ್ಕೋತೀವಿ. ಹಾ, ತಮ್ಮ ಹೆಸರು ಗೊತ್ತಾಗ